ಇನ್ಸ್ಪೆಕ್ಟರ್, ನೀವು ನನ್ನನ್ನು ಯಾಮಾರಿಸ್ತಿದ್ದೀರಾ. ನೋಡಿ, ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡಿ. ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನೋಡಿ ಪ್ರಿಯವರೇ, ನೀವು ಯಾವ ಯಶೋದರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಿಲ್ಲ. ಆ ಥರ ಏನಾದರೂ ಮಿಸ್ ಆಗಿದ್ರೆ ಒಂದು ಕಂಪ್ಲೇಂಟ್ ಕೊಡಿ, ನಾವು ಹುಡುಕೋ ಪ್ರಯತ್ನ ಮಾಡ್ತೀವಿ. ಇನ್ಸ್ಪೆಕ್ಟರ್, ಸಾಕು ನಿಲ್ಸಿ ನಿಮ್ಮ ನಾಟಕನ. ನೀವು ಯಶೋದ ಮನೆ ಹತ್ರ ಹೋಗಿ ಗಲಾಟೆ ಮಾಡಿ ಅವಳನ್ನ ಕರ್ಕೊಂಬಂದಿರಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಅಲ್ಲ, ಒಂದು ಹೆಂಗಸು ಹೀಗೆ ಏಕಾಏಕಿ ಮಿಸ್ ಆಗ್ಬೇಕು ಅಂದ್ರೆ ಅದಕ್ಕೆ ಕಾರಣ ಏನು? ನಿಜ ಹೇಳಿ, ಏನ್ ಮಾಡಿದ್ರಿ ಅವಳಿಗೆ? ನೋಡಿ, ನೀವು ನಿಜ ಹೇಳಿಲ್ಲ ಅಂದ್ರೆ ನಾನು ಕಮಿಷನರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಅಯ್ಯಯ್ಯೋ ಪ್ರಿಯಾಂಕ್ ಅವರೇ, ಇಷ್ಟಕ್ಕೆಲ್ಲ ಕಮಿಷನರ್ DIG ಅಂತ ಯಾಕೆ ಹೋಗ್ತೀರಾ? ನಮ್ಮ ASI ಏನಾದರೂ ಹೋಗಿದ್ರೇನೋ ಒಂದ್ಸರಿ ವಿಚಾರಿಸ್ಕೊಂಬರ್ತೀನಿ ರೀ. ಬನ್ನಿ ಮಧು, ಒಳಗಡೆ ಬನ್ನಿ. ಅಕ್ಕ, ಇವಳು ಯಾಕೋ ಶ್ರೀಕಾಂತನ ಜೊತೆ ತಿರುಗ್ತಾ ಇರೋದು ನೋಡಿದ್ರೆ ಅತಿ ಆಯ್ತು ಅನ್ಸಲ್ವಾ? ಸದ್ಯ ಅವಳು ನಮ್ಮನ್ನ ಕೋರ್ಟಿಗೆ ಅಲಿಸ್ತಾ ಇಲ್ವಲ್ಲ, ಅದಕ್ಕೆ ಸಂತೋಷ ಪಡು. ನಡಿ ಬನ್ನಿ ಮಧು, ಕುತ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಮಧು, ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಹಾಗೇನಿಲ್ಲ ಆಂಟಿ, ಶ್ರೀನ ಮಾತಾಡ್ಸ್ಕೊಂಡು ಹೋಗೋಣ ಅನಿಸ್ತು. ಹಾಗೆ ನಿಮ್ಮನ್ನು ಮಾತಾಡ್ಸಾಗುತ್ತೆ ಅಂತ ಮನೆವರೆಗೂ ಬಂದೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಚಿತ್ರ, ಏನು ವಿಶೇಷ ಇಲ್ವಾ? ವಿಶೇಷ ಏನಮ್ಮ ಇರುತ್ತೆ? ಈ ಮನೆ ತುಂಬ ದೇವುಗಳು ತುಂಬಿಕೊಂಡಿವೆ, ಅದೇ ವಿಶೇಷ. ಅಂದಾಗೆ ಇವ್ರು ಯಾರು? ಮಧು, ಇವ್ರು ನಮ್ಮ ಅತ್ತಿಗೆ ಕನಕ. ಓ ಕನಕ, ನೈಸ್ ಮೀಟಿಂಗ್ ಯು. ನಾನು ಶ್ರೀ ಫ್ರೆಂಡ್ ಮಧು ಅಂತ. ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟೋಳು ನಾನೇ, ವಾಪಸ್ ತಗೊಂಡೋಳು ನಾನೇ. ಓ, ಆ ಮಧುನಾ ನೀವು? ಇವ್ರ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದೀರಾ ಮತ್ತೆ? ಕನಕ, ಅದೆಲ್ಲ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಶ್ರೀ ನಿಮ್ಮಂಥ ರಾಯಲ್ ಫ್ಯಾಮಿಲಿಯಿಂದ ಬಂದವನು ಅಂತ ನನಗೆ ಗೊತ್ತಿರಲಿಲ್ಲ. ಅದೇ ಥರ ನಾವು ರಾಯಲ್ ಫ್ಯಾಮಿಲಿಯಿಂದ ಬಂದವರು ಅಂತ ಕೆಲವರು ಅನ್ಕೊಂಡ್ಬಿಟ್ಟಿರ್ತಾರೆ. ಕನಕ, ಶ್ರೀ ನಿಮ್ಮ ಬಗ್ಗೆ ಅವಾಗ ಹೇಳ್ತಾನೆ ಇರ್ತಾನೆ. ಬೇಲ್ ಕೊಡಿಸ್ದೆ ತುಂಬ ಸತಾಯಿಸಿದ್ರಂತೆ. ಆ ವಿಷಯ ಬಿಡಿ. ಅಂದಾಗೆ ನೀವು ಈ ಮನೆಯಲ್ಲಿ ರೇಸಲ್ಲಿದ್ದೀರಾ ಅನ್ನಿ? ಇಲ್ಲ, ನಾನು ಯಾವ ಸ್ಪರ್ಧೆಯಲ್ಲೂ ಇಲ್ಲ. ಯಾಕೆ ಸುಳ್ಳು ಹೇಳ್ತೀರಾ ಕನಕ? ನೀವು ಸ್ಪರ್ಧೆಯಲ್ಲಿರೋದು ಗ್ಯಾರಂಟಿ. ನೋಡಿ, ನೀವೇನೇನೋ ಮಾತಾಡ್ತಿದ್ದೀರ. ನನಗೆ ಯಾರ ಜೊತೆನೂ ಸ್ಪರ್ಧೆ ಮಾಡೋ ಅಗತ್ಯ ಇಲ್ಲ. ನಾನು ಎಲ್ಲರನ್ನೂ ಒಂದೇ ರೀತಿ ನೋಡೋಳು. ಅಯ್ಯೋಯ್ಯೋ, ನಾನು ಆ ಥರ ಹೇಳಲಿಲ್ಲ ಕನಕ. ಈ ಮನೆಗೆ ಒಂದು ಆಫ್ ಸ್ಪ್ರಿಂಗ್ ಅಂದರೆ ವಂಶೋಧಾರಕನ್ ಕೊಡೋ ಸ್ಪರ್ಧೆಯಲ್ಲಿದ್ದೀರಾ ಅಂತ ಹೇಳಿದೆ. ಒಂದು ಕಡೆ ನೀವು ಮತ್ತೆ ಅವಿನಾಶ್, ಇನ್ನೊಂದು ಕಡೆ ನೀಲ್ಕಂಠ್ ಮತ್ತೆ ಚಿತ್ರ. ಇನ್ನೇನು ನಿಮ್ಮ ಜೊತೆ ಶ್ರೀಕಾಂತ್ ಅವರು ಸೇರ್ಕೊಂಡ್ಬಿಡ್ತಾರೆ ಅಲ್ವಾ ಶ್ರೀ? ರೀ ಮಧು, ಸುಮ್ಮನಿರಿ, ಏನೇನೋ ಮಾತಾಡಬೇಡಿ. ಶ್ರೀಕಾಂತ್, ನೀವು ತುಂಬ ಫಾಸ್ಟು ಅಂತ ಎಲ್ರಿಗೂ ಗೊತ್ತು ಬಿಡಿ. ಆಂಟಿ, ನಾನಿನ್ನು ಬರ್ತೀನಿ. ಅರೆ ಏನಮ್ಮ, ಹೀಗೆ ಬಂದ್ಬಿಟ್ಟು ಹಾಗೆ ಹೊರಟ್ಬಿಟ್ಟಿಯಲ್ಲ. ಇರು, ಊಟ ಮಾಡ್ಕೊಂಡು ಹೋಗು. ಮದುವೆಗೆ ಮುಂಚೆ ಊಟ ಮಾಡಿದ್ರೆ ಸಂಬಂಧ ಕೆಡುತ್ತೆ. ಏನಮ್ಮ, ಏನು ಯೋಚನೆ ಮಾಡ್ತಾ ಇದೆಯಾ? ಏನೂ ಇಲ್ಲ ಆಂಟಿ, ಇನ್ನೊಂದ್ಸಲ ಬರ್ತೀನಿ. ಚಿತ್ರ, ಕನಕ, ನಾನು ಹೊರಡ್ತೀನಿ.
ಬಾಯ್. ಬಾಯ್. ಹಲೋ, ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆ ತಾನೆ? ಸರ್, ನೀವು ಹೇಳ್ದಂಗೆ ಎದುರಿಸಿ ಕಳಿಸಿದ್ದೀವಿ. ಆದರೆ ನಿಮ್ಮ ಮಗಳು ಸ್ಟೇಷನ್ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾಳೆ ಸರ್. ವಾಟ್? ಪ್ರಿಯಾ ಅಲ್ಲಿಗೆ ಬಂದಿದ್ದಾಳ? ಹೌದು ಸರ್. ಯಶೋದಮ್ಮ ಎಲ್ಲಿ, ಯಾವ ಆರೋಪದ ಮೇಲೆ ಸ್ಟೇಷನ್ಗೆ ಕರ್ಕೊಂಬಂದ್ರಿ, ಏನು ಮಾಡಿದ್ರಿ ಅಂತ ಕೇಳ್ತಾ ಇದ್ದಾರೆ ಸರ್. ಛೇ, ಪ್ರಿಯಾ ಯಾಕೆ ಅಲ್ಲಿಗೆ ಬಂದ್ಲು? ಏನಾದರೂ ಒಂದು ಹೇಳಿ ಕಳಿಸ್ಬೇಕಾಗಿತ್ತು. ಇಲ್ಲ ಸರ್, ಅವ್ರು ತುಂಬ ಸಿಟ್ಟಲ್ಲಿದ್ದಾರೆ. ಏನು ಹೇಳಿದ್ರು ಕೇಳೋ ಸ್ಥಿತಿಲಿಲ್ಲ. ನಮ್ಮ ಹತ್ರ ಹೋಗಿ ಎಲ್ಲ ವಿಷಯನೂ ಕಂಪ್ಲೀಟಾಗಿ ತಿಳ್ಕೊಂಬಂದಿದ್ದಾರೆ. ನಿಜ ಹೇಳಿ, ಇಲ್ಲಾಂದರೆ ಕಮಿಷನರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಎದುರಿಸ್ತಾ ಇದ್ದಾರೆ ಸರ್. ಸರ್, ನನ್ನ ಹತ್ರ ರಿಟರ್ನ್ ಕಂಪ್ಲೇಂಟ್ ಇಲ್ಲ. ಅವ್ರೇನಾದರೂ ಆಗ ಮಾಡಿದ್ರೆ ನನಗೆ ತುಂಬ ತೊಂದರೆ ಆಗುತ್ತೆ ಸರ್. ಡೋಂಟ್ ವರಿ, ಸದ್ಯಕ್ಕೆ ಅವಳಿಗೆ ಏನಾದರೂ ಒಂದು ಹೇಳಿ ಕಳಿಸಿ. ಅವಳಿಂದ ನಿಮಗೆ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಸರಿ ಸರ್, ಏನಾದರೂ ಒಂದು ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಕಳಿಸ್ತೀನಿ. ಆದರೆ ಅವರು ಕಮಿಷನರ್ ಹತ್ರ ಹೋಗದೇ ಇರೋ ಥರ ನೀವೇ ನೋಡ್ಕೊಬೇಕು ಸರ್. ನಿಮ್ಮನ್ನೇ ನಂಬಿದ್ದೀನಿ ಸರ್. ಡೆಫಿನೆಟ್ಲಿ, ಅದಕ್ಕೆ ನಾನು ಅವಕಾಶನೇ ಕೊಡಲ್ಲ. ನೀವು ಧೈರ್ಯವಾಗಿರಿ. ಸರಿ ಸರ್, ಥ್ಯಾಂಕ್ ಯು. ಏನಾಯ್ತು ಇನ್ಸ್ಪೆಕ್ಟರ್? ಯಶೋಧನ ಯಾರು ಅರೆಸ್ಟ್ ಮಾಡಿದ್ದು? ಯಾರಂತೆ ಕಂಪ್ಲೇಂಟ್ ಕೊಟ್ಟಿದ್ದು? ಪ್ರಿಯವ್ರೆ, ಅದು ನಮ್ಮ ASI ಹೋಗಿದ್ರಂತೆ. ಯಾರೋ ತಪ್ಪಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದರಿಂದ ಸ್ಟೇಷನ್ಗೆ ಕರ್ಕೊಂಬಂದು ವಿಚಾರ ಮಾಡಿ ಬಿಟ್ಬಿಟ್ಟಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಡೂ ಒನ್ ಥಿಂಗ್, ನೀವು ನಿಮ್ಮ ನಂಬರ್ ಕೊಟ್ಬಿಟ್ಟು ಹೋಗಿ. ಏನಾದರೂ ವಿಷಯ ಗೊತ್ತಾದರೆ ಇಮಿಡಿಯೇಟಾಗಿ ನಿಮಗೆ ಫೋನ್ ಮಾಡ್ತೀನಿ. ನಿಮ್ಮ ಮಾತನ್ನ ನಂಬೋದಾ? ಡೆಫಿನೆಟ್ಲಿ. ಇಲ್ಲ ಅಂದರೆ ಗೊತ್ತಲ್ಲ, ಯಶೋದಮ್ಮ ಸಿಗದೆ ಇದ್ರೆ ಮತ್ತೆ ನಾನು ಇಲ್ಲಿಗೆ ಬರಲ್ಲ. ಡೈರೆಕ್ಟಾಗಿ ಕಮಿಷನರ್ ಆಫೀಸ್ಗೆ ಹೋಗ್ತೀನಿ. ಎನಿವೇಸ್, ಇದು ನನ್ನ ಕಾರ್ಡ್. ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಕಾಲ್ ಮಾಡಿ ತಿಳಿಸಿ. ಖಂಡಿತ. ಸರಿ ಶ್ರೀ, ನಾನು ಇನ್ನು ಹೊರಡ್ಲಾ? ಹೋಗಿ, ಮತ್ತೆ ಬರಬೇಡಿ. ಏನಿದು ಶ್ರೀಕಾಂತ್, ನಾನು ನಿಮ್ಗೆ ಎಷ್ಟೆಲ್ಲ ಫೇವರ್ ಮಾಡಿದ್ದೀನಿ. ಕೋರ್ಟಿಂದ ಕೇಸ್ ಕೂಡ ವಾಪಸ್ ತಗೊಂಡಿದ್ದೀನಿ. ನಿಮಗೆ ಒಳ್ಳೆ ಸ್ನೇಹಿತೆ ಆಗಿದ್ದೀನಿ. ಹೀಗಿರ್ಬೇಕಾದ್ರೆ ಬರಬೇಡ ಅಂತ ಹೇಳ್ತಿದ್ಯಲ್ಲ. ಯು ಡೂ ದಿಸ್ ಎವ್ರಿ ಟೈಮ್ ಮಧು. ನನ್ನ ನಿಕ್ಕಟ್ಟಿಗೆ ಸಿಕ್ಸಾಕಿ ನೀವು ತಮಾಷೆ ನೋಡ್ತೀರಲ್ಲ. ಅಂಥದ್ದೇನು ಮಾಡಿದೆ ಈಗ? ನನ್ನ ಮದುವೆ ವಿಷಯ ಯಾಕೆ ಎತ್ತಿದ್ರಿ? ಅಮ್ಮ ಅದಕ್ಕೆ ಎಲ್ಲ ಏನು ಅಂದ್ಕೊಳ್ಳಲ್ಲ. ಯಾಕೆ, ತುಂಬ ಗಾಬರಿ ಆಗ್ಬಿಟ್ರಾ? ಆಗದೆ ಇರುತ್ತಾ? ನೀವು ಆ ರೀತಿ ಮಾತಾಡಿದ್ರೆ ನಾನು ಆಲ್ರೆಡಿ ಯಾರನ್ನು ನೋಡ್ಕೊಂಡಿದ್ದೀನಿ ಅಂತ ಅನ್ಸಲ್ವಾ? ಅನ್ಕೊಂಡ್ಲಿ ಬಿಡಿ, ಆಗ ಮದುವೆ ಬೇಗ ಮಾಡ್ತಾರೆ. ಶ್ರೀಕಾಂತ್, ಒಂದೇ ಒಂದ್ಸಲ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ನೀವು ಯಾರನ್ನೂ ನೋಡ್ಕೊಂಡಿಲ್ಲ ಅಂತ. ರೀ, ನಿಮ್ಮ ತಲೆಗಿಲೆ ಕೆಟ್ಟಿದ್ಯಾ? ಶ್ರೀ, ನಿಮ್ಮಿಂದ ತಲೆ ಕೆಟ್ಟವ್ರು ಯಾರಾದರೂ ನಿಮ್ಮನ್ನ ನೋಡ್ಕೊಂಡಿರ್ಬೋದಲ್ವಾ? ಶಡಪ್. ಸುಮ್ಮನೆ ತಮಾಷೆ ಮಾಡಬೇಡಿ. ನಾನು ಇವಾಗಿರೋ ಪರಿಸ್ಥಿತಿನೇ ಬೇರೆ. ಅದು ಅಲ್ಲದೆ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಶ್ರೀಕಾಂತ್, ನಾನು ಯಾಕೆ ನಿಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ, ಮತ್ತೆ ಯಾಕೆ ಅಲ್ಲಿಂದ ನಿಮ್ಮ ಮನೆಗೆ ಕರ್ಕೊಂಡು ಬಂದೆ, ನಿಮ್ಮ ಮನೆಯವ್ರ ಹತ್ರ ಎಲ್ಲ ಯಾಕೆ ಆತ್ಮೀಯವಾಗಿ ಮಾತಾಡ್ದೆ ಅಂತ ನಿಮ್ಗೆ ಅನಿಸ್ತಿದೆ ಅಲ್ಲ? ಹೀಗೆ ಯೋಚನೆ ಮಾಡ್ತೀರಿ, ಮತ್ತೆ ನಾನು ಸಿಗ್ತೀನಿ. ಆಗ ಡೀಟೇಲಾಗಿ ಕುತ್ಕೊಂಡು ಮಾತಾಡೋಣ. ನಾನೇನು ಬರ್ತೀನಿ. ಬಾಯ್. ಯಶೋದಮ್ಮ,
ಯಶೋದಮ್ಮ, ಯಶೋದ, ಪೊಲೀಸ್ ಸ್ಟೇಷನಿಂದ ಬರ್ತಾ ಇದ್ದೀರಾ? ನಿಮ್ಮ ಮೇಲೆ ಕಳ್ಳತನದ ಆರೋಪ ಹೊರಿಸಿದ್ವಿ ಅಂತ ಬೇಜಾರ? ಯಶೋದ, ನಿಜ ಹೇಳಿ, ನೀವು ಕಳ್ಳಿ ತಾನೆ? ಏನ್ ಹೇಳ್ತಿದ್ದೀರಾ ಯಜಮಾನ್ರ ನೀವು? ನನ್ನ ಮಗಳನ್ನೇ ಕದ್ಕೊಂಡು ಹೋಗೋಕೆ ನೋಡ್ತಿದ್ದೀರಲ್ಲ, ನೀವು ಕಳ್ಳಿ ಅಲ್ವಾ? ನನ್ನ ಮಗಳಿಗೆ ಬೆಲೆ ಕಟ್ಟಕ್ಕಾಗತ್ತೆ ಯಶೋದ? ನೋಡಿ, ನೀವು ಲಕ್ಷ ಲಕ್ಷ ದೋಚ್ಕೊಂಡು ಹೋಗಿದ್ರು ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಿರ್ಲಿಲ್ಲ. ಆದ್ರೆ ನನ್ನ ಮಗಳನ್ನೇ ನನ್ನಿಂದ ದೂರ ಮಾಡೋಕೆ ನೋಡ್ತಿದ್ದೀರಲ್ಲ. ಇಲ್ಲ, ನಾನು ಪ್ರಿಯಮ್ಮನ್ನ ನಿಮ್ಮಿಂದ ದೂರ ಮಾಡ್ತಿಲ್ಲ. ಅವರನ್ನ ಬಿಟ್ಟು ಹೋಗ್ಬೇಕು ಅಂತ ನಾನು ಎಷ್ಟೋ ಪ್ರಯತ್ನ ಪಟ್ಟೆ ಯಜಮಾನ್ರೆ. ಆದ್ರೆ ಯಾವುದೋ ಋಣಾನ್ ಬಂದ ನನ್ನನ್ನ ಅವ್ರ ಹತ್ರ ಎಳ್ಕೊಂಡು ಹೋಗ್ತಾ ಇದೆ. ಸುಳ್ಳು. ಮನೆ ಬಿಟ್ಟು ಹೋಗ್ತೀನಿ, ಊರು ಬಿಟ್ಟು ಹೋಗ್ತೀನಿ ಅಂತ ನಾಟಕ ಆಡಿದ್ರಿ. ಪ್ರಿಯಾಂಗೆ ಎಲ್ಲ ಸತ್ಯ ಹೇಳಿ ನಮ್ಮಿಂದ ದೂರ ಮಾಡೋಕೆ ನೋಡಿದ್ರಿ. ನಮ್ಮ ಸಂಕಟ ನಿಮಗೆ ಅರ್ಥ ಆಗಲ್ಲ ಅನಿಸ್ತು. ಅದಕ್ಕೆ ಈ ರೀತಿ ಮಾಡದೆ ಬೇರೆ ದಾರಿ ಇರಲಿಲ್ಲ. ವಿಧಿ ಇಲ್ಲದೆ ನಮಗೆ ಸಹಾಯ ಮಾಡಿದವರು ಅನ್ನೋದನ್ನ ಮರೆತು ಈ ರೀತಿ ಕ್ರೂರವಾಗಿ ವರ್ತಿಸಬೇಕಾಗಿ ಬಂತು. ಒಬ್ಬ ತಾಯಿಯಾಗಿ ನಿಮಗೆ ಇನ್ನೊಬ್ಬ ತಾಯಿ ಹತಾಶೆ, ನೋವು ಅರ್ಥ ಆಗಬೇಕಾಗಿತ್ತು ಯಶೋದ. ನಿಮಗೆ ಅರ್ಥ ಆಗಲಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಪ್ರಿಯಾನಿಂದ ನೀವು ದೂರ ಹೊರಟೋಗಿ ಅವಳನ್ನ ನಮ್ಮ ಮಗಳಾಗಿ ಇರೋದಕ್ಕೆ ಬಿಟ್ಟುಬಿಡಿ. ನೋಡಿ ಯಶೋದ, ನೀವು ನಿಮ್ಮ ಮಗಳಿಗೋಸ್ಕರ ಮಾತು ತಪ್ಪೋದಾದ್ರೆ ಅವಳು ನಿಮಗೆ ಸಿಗದೇ ಇರೋ ಹಾಗೆ ಏನು ಮಾಡಬೇಕೋ ಅದನ್ನ ನಾನು ಮಾಡ್ತೀನಿ. ನಮ್ಮನ್ನ ಕೆಟ್ಟೋರಾಗೋಕೆ ಬಿಡಬೇಡಿ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಯಶೋದ, ಯಶೋದ, ಯಾಕೆ ಹೀಗೆ ಹೊಡೋಗ್ತಿದ್ಯಾ? ಅಮ್ಮೋರೆ, ದಯವಿಟ್ಟು ನನ್ನ ಬಿಟ್ಬಿಡಿ. ಇಲ್ಲ, ನಾನು ನಿನ್ನೇನೆ ಹುಡುಕ್ತಿದ್ದೆ. ಬಾ ನನ್ನ ಜೊತೆ. ನನ್ನ ಮಾತು ಕೇಳಿಮ್ಮ, ನನ್ನನ್ನ ಬಿಟ್ಬಿಡಿ. ನೀ ನನ್ನ ಮಾತು ಕೇಳು, ಬಾ ನನ್ನ ಜೊತೆ. ಬರ್ಬೇಕು, ಬಾ. ಮೀನಾಕ್ಷಿ, ಇನ್ನು ಮುಂದೆ ನೀನೇನು ಯೋಚನೆ ಮಾಡೋ ಹಾಗಿಲ್ಲ. ಕಳ್ಳತನದ ಆರೋಪದ ಮೇಲೆ ಪೊಲೀಸರು ಆ ಯಶೋದಮ್ಮನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ವಾರ್ನ್ ಮಾಡಿ ಕಳಿಸಿದ್ದಾರೆ. ಅವಳು ಇನ್ನು ಮುಂದೆ ಈ ಕಡೆ ತಲೆ ಹಾಕು ಮಲಗಲ್ಲ. ಅಲ್ಲ ಮೋಹನ್, ನೀವು ಅವಳನ್ನ ಸ್ಟೇಷನ್ ತನಕ ಯಾಕೆ ಕರ್ಕೊಂಡು ಹೋದ್ರಿ? ಅಲ್ಲ ಮೀನಾಕ್ಷಿ, ಏನಾದರೂ ಮಾಡಿ ಇಲ್ಲ ಅಂದ್ರೆ ನನಗೆ ಹುಚ್ಚಿಡಿಯತ್ತೆ ಅಂತ ನೀನೇ ಹೇಳಿದ್ಯಲ್ಲ, ಅದಕ್ಕೆ ಅವಳಿಗೆ ಹುಚ್ಚಿಡಿಲಿ ಅಂತ ಹೀಗೆ ಮಾಡಿದೆ. ಬೇರೆ ದಾರಿ ಇರಲಿಲ್ಲ. ಪಾಪ, ಅಲ್ಲಿ ಅವಳಿಗೆ ಅದೆಷ್ಟು ಕಿರುಕುಳ ಕೊಟ್ಟರೋ ಏನೋ. ಮೀನಾಕ್ಷಿ, ಯಾವ ಕಿರುಕುಳನೂ ಕೊಟ್ಟಿಲ್ಲ. ಅಂದಾಗೆ ಯಶೋದಮ್ಮ ದಾರಿಯಲ್ಲಿ ಸಿಕ್ಕಿದ್ಲು. ಏನು? ಮತ್ತೆ ಯಶೋಧ ದಾರಿಲಿ ಸಿಕ್ಕಿದ್ರಾ? ಏನಂದ್ಲು? ಅವ್ರೇನಂತಾರೆ ಮೀನಾಕ್ಷಿ, ನಿಮ್ಮ ಮಗಳಿಗೋಸ್ಕರ ನೀವು ಮಾತು ತಪ್ಪೋದಾದ್ರೆ ಅವಳು ನಿಮಗೆ ಸಿಗದೇ ಇರೋ ಹಾಗೆ ಏನು ಮಾಡಬೇಕೋ ಅದನ್ನು ಮಾಡಬೇಕಾಗತ್ತೆ, ನಮ್ಮನ್ನ ಕೆಟ್ಟವರಾಗೋಕೆ ಬಿಡಬೇಡಿ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಇಲ್ಲಿಂದ ದೂರ ಪ್ರಿಯಾ, ಬಾ. ಎಲ್ಲಿಗೆ ಹೋಗಿದ್ದೆ? ಮೂವಿ ನೋಡಕ್ ಹೋಗಿದ್ಯಾ? ಇಲ್ಲ, ಮೂವಿ ಅಲ್ಲ, ಒಂದು ಬೀದಿ ನಾಟಕ, ಐ ಮೀನ್ ಸ್ಟ್ರೀಟ್ ಪ್ಲೇ ನೋಡಕ್ ಹೋಗಿದ್ದೆ. ಡ್ರಾಮಾನ? ಯಾವ ಡ್ರಾಮಾ ಪ್ರಿಯಾ?
ಯಾವುದೋ ಕಂಪನಿ ನಾಟಕ ಅಲ್ಲ ಮಾಮ್, ನಮ್ ಡ್ಯಾಡ್ ಕೃಪಪೋಷಿತ ಪ್ಲೇ. ಪ್ರಿಯಾ, ಏನು ಹೇಳ್ತಿದ್ಯಾ ನೀನು? ಡ್ಯಾಡ್, ನಿಜ ಹೇಳಿ, ಆ ಯಶೋದ ಜೊತೆ ಏನ್ ಮಾತಾಡ್ತಿದ್ರಿ? ನಾನೇನು ಮಾತಾಡಿದೆ? ಅಲ್ಲ, ಕೆಲಸದವ್ರ ಹತ್ರ ಮಾತಾಡೋಂಥದ್ದು ನನಗೇನಿದೆ? ಅದನ್ನೇ ನಾನು ಕೇಳ್ತಿರೋದು. ನಿಮ್ ರೆಪ್ಯುಟೇಷನ್ ಏನು, ನಿಮ್ ಘನತೆ ಏನು, ನಿಮ್ ಗೌರವ ಏನು? ನೀವು ಅಷ್ಟೊಳ್ ಒಬ್ಳು ಕೆಲ್ಸದೋಳ ಹತ್ರ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋದಾ? ಪ್ರಿಯಾ, ಹಾಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಮ್ಮ. ಮಾಮ್, ನಿಮ್ಗೆ ಯಶೋದ ಎಲ್ಲಿರ್ತಾಳೆ ಅಂತ ಗೊತ್ತಿಲ್ಲ. ನಾನು ಅವಳಿಗೋಸ್ಕರ ಎಷ್ಟು ಡೆಸ್ಪರೇಟ್ ಆಗಿ ಸರ್ಚ್ ಮಾಡಿದೆ, ಆದ್ರೆ ಅವಳು ನಂಗೆ ಸಿಗ್ಲಿಲ್ಲ. ಅದೇ ಡ್ಯಾಡಿಗೆ ಮಾತ್ರ ಸಿಕ್ಕಿದಾಳೆ ಅಂದ್ರೆ ಏನ್ ಮಾಮ್ ಅದ್ರ ಅರ್ಥ? ಎಲ್ಲೋ ಅಕಸ್ಮಾತ್ ದಾರಿಲಿ ಹೋಗ್ತಾ ಸಿಕ್ಕಿರಬಹುದು. ಇಲ್ಲ, ನನ್ನ ಡ್ಯಾಡ್ ದಾರಿ ಬಿಟ್ಟಿದ್ದಾರೆ ಅಂತ ನನಗೆ ಡೌಟ್ ಇದೆ. ಮುಚ್ಚೆ ಬಾಯಿ. ಯಾರ ಮುಂದೆ ನಿಂತು ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆ ನಿಮ್ಗೆ? ಮಾಮ್, ನಾನು ನನ್ನ ಡ್ಯಾಡ್ ಸಾಚಾ ಒರಿಜಿನಲ್ ಅನ್ಕೊಂಡಿದ್ದೆ, ಆದ್ರೆ ಅವರೇ ನಿನಗೆ ಮೋಸ ಮಾಡ್ತಿದ್ದಾರೆ ಮಾಮ್. ದಾರಿಯಲ್ಲಿ ಗುಸು ಗಿಸು ಪಿಸು ಪಿಸು ಅಂತ ಮಾತಾಡ್ತಿರ್ತಾರೆ. ಆ ಯಶೋದನ್ ಕೇಳಿದ್ರೆ ಅವಳು ಏನು ಬಾಯ್ ಬಿಡಲ್ಲ. ಅದ್ರ ಅರ್ಥ ಏನ್ ಹೇಳು? ಇಬ್ರಿಗೂ ಏನೋ ಸಂಬಂಧ ಇದೆ ಅಂತ ತಾನೆ? ಮಾಮ್, ಡ್ಯಾಡ್ ಒಬ್ಬ ದೊಡ್ಡ ಮೋಸಗಾರ. ಮುಖವಾಡದ ಕೆಳಗೆ ಬದುಕ್ತಿರೋರು. ಈಸ್ ಅ ಬಿಗ್ ಸ್ಕೌಂಡ್ರಲ್. ಪ್ರಿಯಾ, ಏಯ್, ಡೂಪ್ಲಿಕೇಟ್ ಅವರಲ್ಲ ಕಣೆ, ನೀನು ಡೂಪ್ಲಿಕೇಟು. ನಾನ್ ಡ್ಯೂಪ್ಲಿಕೇಟ? ಏನ್ ಹಾಗಂದ್ರೆ? ನೀನು ಮೀನಾಕ್ಷಿ, ದಯವಿಟ್ಟು ನೀನು ಸುಮ್ಮನೆ ಇರು, ಮಾತಾಡ್ಬೇಡ. ಇಲ್ಲ ಮೋಹನ್, ದಯವಿಟ್ಟು ನನ್ನನ್ನು ತಡಿಬೇಡಿ. ನನ್ನ ಮುಂದೆನೆ ನಿನ್ ಚಾರಿತ್ರ್ಯವತೆ ಮಾಡ್ತಾಳೆ ಇವಳು ಅಂದ್ರೆ ನನ್ನಿಂದ ಸುಮ್ಮನಿರಕ್ಕಾಗಲ್ಲ. ಇವಳು ಅಷ್ಟು ದೊಡ್ಡವಳಾಗ್ಬಿಟ್ಲಾ? ಮೀನಾಕ್ಷಿ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಇಲ್ಲ ಮೋಹನ್, ಸತ್ಯ ಯಾವತ್ತಿದ್ರೂ ಹೊರಗೆ ಬರಲೇಬೇಕು. ಇವತ್ತೇ ಬರ್ಲಿ ಬಿಡಿ. ಏಯ್, ತಿಪ್ಪೇಲಿ ಬಿದ್ದಿದ್ ನಿನ್ನನ್ನ ಮನೆಗೆ ಕರ್ಕೊಂಡು ಬಂದು ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ರಲ್ಲ, ಇವರು ದ್ರೋಹಿನ. ರಕ್ತ ಸಂಬಂಧನೇ ಇಲ್ದಿರೋ ನಿನ್ಗೋಸ್ಕರ ಕಟ್ಕೊಂಡು ನನ್ನನ್ನೇ ದೂರ ಮಾಡಕ್ ಹೋಗಿದ್ರು. ಇವರು ಮೋಸ್ಕರನಾ? ಇವಳು ಯಾವಳ ಜೊತೆನಾದ್ರೂ ಸಂಬಂಧ ಇಟ್ಕೊಂಡಿದ್ರೆ ಅವಳ ಮಗುನೇ ತಂದು ನಾವು ನಮ್ಮ ಮಗು ಅಂತ ಸಾಕೋತಿದ್ವಿ. ಅದನ್ ಬಿಟ್ಟು ಕುಲ ಗೋತ್ರ ಗೊತ್ತಿಲ್ದಿರೋ ನಿನ್ನನ್ನ ನಮ್ಮ ಮಗಳಂತ ಯಾಕೆ ಸಾಕೋತಿದ್ವಿ?